ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವಿಶ್ವಜ್ಯೋತಿ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅಬುದಾಬಿಲಿ ಇವಾಗ ಸಮ್ಮರ್ ಸೀಸನ್ ಮುಗಿಸಿ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಬೆಳಿಗ್ಗೆ ಆ ತಂಪಾದ ಗಾಳಿನ ಫೀಲ್ ಮಾಡೋದೇ ಚಂದ. ಇಲ್ಲಿ ಪೂಜೆ ಅದೆಲ್ಲ ಆದಮೇಲೆ ಒಂದು ಎನರ್ಜಿ ಡ್ರಿಂಕ್ ಥರ ಬಿಸಿನೀರಿಗೆ ನಿಂಬೆ ರಸ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಯಾಕಂದರೆ ಇಡೀ ದಿನದ ಡೈಜೆಷನ್ನು ಸರಿಯಾಗಿರುತ್ತೆ ಅಂತ ಆ್ಯಂಡ್ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಅಂತ. ಇಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಪನ್ನೀರ್ ಗ್ರೇವಿನ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಂಗೆ ಹಿಂದಿನ ದಿನಾನೇ ಫ್ರಿಜ್ಜಲ್ಲಿಟ್ಟಿರೋ ಪನ್ನೀರ್ನ ನೋಡಿ ಸೋನು ನಂಗೆ ಇದನ್ನು ಮಾಡಿಕೊಡು ಅಂತ ಕೇಳಿದ್ದ. ಸೊ ಹಂಗಾಗಿ ಲಂಚ್ ಬಾಕ್ಸ್ಗೂ ಆಗುತ್ತೆ, ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಅಂತ ಹೇಳಂದು ಅವನಿಗೆ ಪನ್ನೀರ್ ರೋಲ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮುಂಚೆನೇ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದಾದಮೇಲೆ ಈ ಥರ ಒಗ್ಗರಣೆ ಹಾಕಿರೋ ಟೊಮೆಟೊ ಈರುಳ್ಳಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಮ್ಯಾರಿನೇಟ್ನ ಗ್ರೇವಿ ರೆಡಿ ಆಗುತ್ತೆ. ಹಾಗೆ ಅಲ್ವಾ, ಮಕ್ಕಳು ಏನು ಡಿಮ್ಯಾಂಡ್ ಮಾಡ್ತಾರೋ ಅದ್ರ ಮೇಲೆ ಅವ್ರು ಇಷ್ಟಪಡೋ ರೀತಿಯಲ್ಲಿ ನಾವು ಮಾಡಿ ಕಳಿಸಿದ್ರೆ ಫುಲ್ ಬಾಕ್ಸು ಖಾಲಿಯಾಗಿ ಬರುತ್ತೆ ಅನ್ನೋ ಹೋಪ್ಸ್ ಇರುತ್ತೆ ಅಷ್ಟೇ. ಇಲ್ಲಿ ಒಂದು ಲಂಚ್ ಬಾಕ್ಸ್ ರೆಡಿ ಆಗಿದೆ. ನಾನಿಲ್ಲಿ ಒಂದು ಮೊಟ್ಟೆನ ಬೇಯಿಸಿ ಹಾಗೆ ಒಂದು ಬನಾನಾ ಆಮೇಲೆ ಪನ್ನೀರ್ ರೋಲ್ನ ಹಾಕಿ ಕಳಿಸಿದ್ದೆ. ಲಕ್ಕಿಲಿ ಖಾಲಿ ಮಾಡ್ಕೊಂಡು ಬಂದಿದ್ದ ಅದನ್ನು. ಆ್ಯಂಡ್ ಇಲ್ಲಿಯ ಸ್ಕೂಲ್ ಸಿಸ್ಟಮ್ ಬಗ್ಗೆ ಹೇಳಬೇಕಂತಂದರೆ ಸೋನು ಇವಾಗ ನರ್ಸರಿಗೆ ಹೋಗ್ತಾ ಇದ್ದಾನೆ. ಸೊ ನಮ್ಮ ಮಗ ಅಲ್ಲಿ ಏನು ಕಲಿತಾನೆ, ಏನು ಮಾಡ್ತಾನೆ ಅಂತ ಅನ್ನೋದು ನಮಗೆ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಯಾಕಂದರೆ ಫಸ್ಟ್ ಟೈಮ್ ಅವನು ಹೋಗ್ತಾ ಇರೋದು, ಅಲ್ಲಿಯ ಜನ ಜೊತೆ ಹೇಗೆ ಹೊಂದ್ಕೋತಾನೋ, ಟೀಚರ್ಸ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾನೆ ಅಂತ ಎಲ್ಲ ಒಂಥರ ಕ್ಯೂರಿಯಾಸಿಟೀಸ್ ಇರುತ್ತೆ. ಕೆಲವೊಂದಿಷ್ಟು ಕ್ವಶನ್ಸ್ಗಳು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಬಟ್ ಇಲ್ಲಿ ಹೆಂಗಂತ ಅಂದರೆ ಮಕ್ಕಳಿಗೆ ಅವತ್ತಿನ ದಿನ ಏನು ಕಲಿಸಿರ್ತಾರಲ್ಲ, ಏನು ಆ್ಯಕ್ಟಿವಿಟೀಸ್ ಮಾಡಿಸಿರ್ತಾರೆ ಅದನ್ನೆಲ್ಲ ನಾವು ಈಸಿಲಿ ಟ್ರ್ಯಾಕ್ ಮಾಡ್ಬೋದು. ಹೇಗಂತ ಅಂದರೆ ಒಂದು ಅವ್ರದ್ದೇ ಆದಂತಹ ಒಂದು ಸ್ಕೂಲ್ದು ನಮಗೊಂದು ಆ್ಯಪ್ನ ಹೇಳಿರ್ತಾರೆ. ಆ ಆ್ಯಪಲ್ಲಿ ನಾವು ರಿಜಿಸ್ಟರ್ ಆದರೆ ಡೈಲಿ ಆ್ಯಕ್ಟಿವಿಟೀಸ್ ಏನು ಮಾಡಿಸಿರ್ತಾರಲ್ಲ ಅದನ್ನೆಲ್ಲ ಬ್ರೀಫ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿರ್ತಾರೆ. ಹಾಗೆ ಕೆಲವೊಂದಿಷ್ಟು ನಮ್ಮ ಮಕ್ಕಳದ್ದು ವಿಡಿಯೋಸು ಮತ್ತು ಫೋಟೋಸು ನಾವು ನೋಡ್ಕೋಬೋದು, ಅವ್ರು ಏನೇನು ಕಲಿತಿದ್ದಾರೆ ಅಂತೇಳಿ ಅಂದ್ಬಿಟ್ಟು. ನನಗಿದು ಬೆಸ್ಟ್ ಅಂತ ಅನ್ನಿಸ್ತು. Wow, very good, Vijit. Ant. Ant. Ant, very good. One. Jump to one. One, say one. One, Two. two, three. Very good, Vijit. High five. Good job. ನಾನಿಲ್ಲಿ ಸೋನುನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಇನ್ನೇನು ಮನೆ ಹತ್ತಿರ ಬಂತು ಅಂತ ಅಂದಾಗ ಸೋನು ಮಮ್ಮಿ ನೀನು ಬಿಡು, ಸ್ಟ್ರೋಲರ್ನ ನಾನು ತಳ್ಕೊಂಬರ್ತೀನಿ, ತಮ್ಮನ್ನ ನಾನು ಕರ್ಕೊಂಬರ್ತೀನಿ ಅಂತ ಹೇಳಂದು ನನ್ನ ಕೈಲಿದ್ದ ಸ್ಟ್ರೋಲರ್ನ ತಾನೇ ತಗೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ತಮ್ಮನ್ನ. ನನಗಿದನ್ನು ನೋಡಿಬಿಟ್ಟು ಏನು ಅನ್ನಿಸ್ತು ಅಂತ ಅಂದರೆ ಜಸ್ಟ್ 2 years ಬ್ಯಾಕ್ ಅವನು ಈ ಥರ ಕೂತ್ಕೋತಿದ್ದ, ನಾವು ತಳ್ಕೊಂಡು ಹೋಗ್ತಾ ಇದ್ವಿ. ಬಟ್ ಸಡನ್ನಾಗಿ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ಲ ಅಂತ ಹೇಳಂದು ನನಗೊಂದೊಂಥರ ಫೀಲ್ ಆಯಿತು. ಆ್ಯಂಡ್ ನೋ ಮ್ಯಾಟರ್ ವಾಟ್ ಏಜ್, ಸಿಬ್ಲಿಂಗ್ಸ್ ಮೇಲೆ ಅದೊಂದು ಪರ್ಸ್ನಲ್ ಕೇರ್ ಇರುತ್ತಲ್ಲ, ಅದು ಮಾತ್ರ ಬೇರೆ ಲೆವೆಲ್ಲು. ಅವ್ರ ತಮ್ಮನ್ನ ಆ ಥರ ಕಾಳಜಿ ಮಾಡೋದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಅದಾದಮೇಲೆ ನೈಟು ಅವ್ರ ಅಪ್ಪಾಜಿ ಇಲ್ಲಿ ಸೋನೊಂದು ಕ್ರಾಫ್ಟ್ ವರ್ಕ್ನ ರೆಡಿ ಮಾಡ್ತಾ ಇದ್ದಾರೆ. ಏನಂತ ಅಂದರೆ ಮಾರನೇ ದಿನ ಶುಕ್ರವಾರ ಇದ್ದಿದ್ದಕ್ಕೆ ಅವ್ರ ಸ್ಕೂಲಲ್ಲಿ ಒಂದು ಸೀಸನ್ಸ್ ಡ್ರೆಸ್ಅಪ್ ಅಂತ ಹೇಳಂದು ಥೀಮ್ ಹೇಳಿದರು. ಎವ್ರಿ ಫ್ರೈಡೇ ಹೇಳ್ತಾರೆ ಅಂತ ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ನಲ್ಲ, ಸೊ ಆ ಥರ ಹೇಳಿದರು. ನಾವಿಲ್ಲಿ ಸೋನನ್ನ ಸಮ್ಮರ್ ಸೀಸನ್ ಆಗಿ ಡ್ರೆಸ್ಅಪ್ ಮಾಡಬೇಕು ಅಂತ ಹೇಳಂದು ಪ್ಲ್ಯಾನ್ ಹಾಕ್ಕೊಂಡಿದ್ವಿ. ಅದನ್ನೇ ಇಲ್ಲಿ ಅವ್ರ ಪಪ್ಪ ಅದರದ್ದೇ ಒಂದು ಔಟ್ಫಿಟ್ನ ರೆಡಿ ಮಾಡ್ತಾ ಇದ್ದಾರೆ ಒಂದು ಕಾರ್ಡ್ ಶೀಟಿಂದ. ಸೊ ದ್ಯಾಟ್ ಆ ಥೀಮಿಂದ ಮಕ್ಕಳಿಗೆ ಸೀಸನ್ಸ್ದ ಒಂದು ಲರ್ನಿಂಗ್ ಆಗುತ್ತೆ ಅಂತ ಹೇಳಂದು. ಆ್ಯಂಡ್ ಅದಾದಮೇಲೆ ಅವತ್ತಿನ ಸಂಜೆ ನನಗೆ ಒಬ್ಬರು ಅಕ್ಕ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ನವರಾತ್ರಿಯ 5ನೇ ದಿನ. ನಾವು ಅಬುದಾಬಿಲಿ ಇದ್ದರೂ ಕೂಡ ಈ ಥರ ಫೆಸ್ಟಿವಲ್ಸ್ ಬಂದಾಗ ಇಂಡಿಯಾದಲ್ಲಿ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಲ್ಲ ಅಷ್ಟೇ ನಾವು ಒಗ್ಗಟ್ಟಿಂದ ಇಲ್ಲೆಲ್ಲರೂ ಕನ್ನಡಿಗರು ಸೇರಿಕೊಂಡು ಅಷ್ಟೇ ಖುಷಿಯಿಂದ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಮಿಸ್ ಮಾಡ್ಕೋತೀವಿ ಅನ್ನೋದು ಆ ಫೀಲ್ ಇರಲ್ಲ. ನಾವು ಇಂಡಿಯಾದಲ್ಲೇ ಇದ್ಕೊಂಡು ಈ ಥರ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದು ಒಂದು ವೈಬ್ ನಮಗೆ ಸಿಗುತ್ತೆ. ಭಕ್ತರ ಮನೆಯಲ್ಲಿ ನಿತ್ಯ
ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇಲ್ಲಿ ಇನ್ನೇನು ನವರಾತ್ರಿ ಮುಗಿಯೋಕ್ಕೆ ಬಂತು ಅಂತ ಅನ್ನೋಷ್ಟರಲ್ಲಿ ದೀಪಾವಳಿಯ ಒಂದು ಮೆರುಗು ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಎಲ್ಲ ಮಾಲ್ಸ್ಗಳಲ್ಲೂ ಇವಾಗ ದೀಪಾವಳಿಗೆ ಏನೇನು ಬೇಕಲ್ಲ ಎಲ್ಲ ಐಟಮ್ಸ್ಗಳು ಸ್ಟಾಲನ್ನು ಹಾಕ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ಕಡಲೆಬತ್ತೆ, ಆಮೇಲೆ ದೀಪದ ಹಣತೆಗಳು, ರಂಗೋಲಿ, ಇದೇ ಥರ ಸುಮಾರು ಐಟಮ್ಸ್ಗಳಿದ್ದು. ಅದಾದಮೇಲೆ ಇಂಡಿಯಾ ಸ್ವೀಟ್ಸ್ ಏನೇನಿರುತ್ತಲ್ಲ ಅದದ್ದು ಒಂದು ಫುಡ್ ಸ್ಟಾಲನ್ನು ಹಾಕಿದ್ರು. ನೀವು ನೋಡ್ತಾ ಇರ್ಬೋದು ವೆರೈಟೀಸ್ ಆಫ್ ಸ್ವೀಟ್ಸು, ಹಾಗೆ ಕೆಲವೊಂದಿಷ್ಟು ಕುರ್ಕುಲ್ ತಿಂಡಿಗಳು, ಈ ಥರ ಸುಮಾರು ಇದ್ವು. ನಾವು ಈಗಷ್ಟೇ ಇಂಡಿಯಾದಿಂದ ಬಂದಾಗ ಎಲ್ಲನೂ ಕ್ಯಾರಿ ಮಾಡ್ಕೊಂಡು ಬಂದಿದ್ವಿ. ನಾವು ಕೆಲವೊಂದಿಷ್ಟು ಸ್ವೀಟನ್ನ ತೊಗೊಂಡು ಬಂದಿದ್ವಿ ಅಂತೇಳಂದು ಇಲ್ಲಿ ನಾವು ಜಾಸ್ತಿ ಸ್ವೀಟ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಸೋನು ಸ್ಕೂಲು ಸ್ಯಾಟರ್ಡೆ ಮತ್ತು ಸಂಡೇ ರಜೆ ಇರೋದ್ರಿಂದ ಅವ್ನು ಮನೆಯಲ್ಲೇ ಇರ್ತಾನಲ್ಲ, ಹಂಗಾಗಿ ಅವನಿಗೇನಾದರೂ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತೇಳಂದು ಫ್ರೆಂಚ್ ಫ್ರೈಸ್ ಟ್ರೈ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು ವರ್ಷ ಆಗಿತ್ತು ನಾನು ಈ ಥರ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿರಲಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಟ್ರೈ ಮಾಡಿದೆ, ಏನೋ ಲಕ್ಕಿಲಿ ಚೆನ್ನಾಗಿ ಬಂತು. ಆ್ಯಂಡ್ ಅವ್ನು ಕೂಡ ತುಂಬ ಇಷ್ಟಪಟ್ಟು ತಿಂದ ಅದನ್ನು. ಅದು ಅನ್ಹೆಲ್ದಿನೇ, ಬಟ್ ಯಾವಾಗಾದರೂ ಒಂದು ಸಾರಿ ತಿನ್ನಿಸಿದಾಗ ಓಕೆ. ಡೈಲಿ ಅಂತ ಅಂದರೆ ಮಕ್ಕಳಿಗೆ ಒಳ್ಳೆಯದಲ್ಲ ಫ್ರೈಡ್ ಐಟಮ್ಸು. ಸ್ನ್ಯಾಕ್ಸ್ ಅದೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಪಾರ್ಕಿಗೆ ಅಂತ ಕರ್ಕೊಂಡೋದ್ವಿ ಆಟ ಆಡೋಕ್ಕೆ. ಯೂಶ್ವಲಿ ನಮಗಿಲ್ಲಿ ಹೆಂಗಾಗುತ್ತೆ ಅಂತ ಅಂದರೆ ಕಮ್ಯುನಿಕೇಷನ್ ಮಾಡೋಕ್ಕೆ ಇಂಡಿಯಾ ಥರ ನಮಗೆ ಅಕ್ಕಪಕ್ಕದ ಜನ ಯಾರೂ ಇರಲ್ಲ. ಇದನ್ನು ಕೂಡ ನಮ್ಮ ಕಂಟ್ರಿದವ್ರು ಆಗಿರಲ್ಲ. ಎಷ್ಟೇ ಆಗಲಿ ನಮ್ಮ ಕಂಟ್ರಿದವ್ರು ಇದ್ದರೆ ಅದೊಂದು ವೈಬೇ ಬೇರೆ ಇರುತ್ತೆ. ಮಕ್ಕಳಿಗೂ ಅಷ್ಟೇ, ಇಲ್ಲಿ ಆಟ ಆಡೋಕ್ಕೆ ಯಾರು ನಮ್ಮ ಮನೆ ಪಕ್ಕದಲ್ಲಿ ಆ ಥರ ಮಕ್ಕಳದು ಯಾರೂ ಇಲ್ಲ ಅವ್ರಿಗೆ ಫ್ರೀಯಾಗಿ ಆಟ ಆಡ್ಕೊಳ್ಳೋಕ್ಕೆ. ಸೊ ಹಂಗಾಗಿ ಎವ್ರಿ ಡೇ ನಾವು ಈ ಥರ 1-2 ಅವರ್ಸ್ ಅವ್ರಿಗೆ ಪಾರ್ಕಿಗೆ ಕರ್ಕೊಂಡು ಹೋದರೆ ಅಟ್ಲೀಸ್ಟ್ ಅವ್ರಿಗೊಂದು ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಹಾಗೆ ಮನೇಲೇ ನಾವು ಕೂರಿಸ್ತೀವಿ ಅಂತ ಅಂದರೆ ಮಕ್ಕಳನ್ನ ಅಸಾಧ್ಯ, ಅವರಿಗೆ ಕಟ್ಟಾಕ್ದಂಗೆ ಆಗಿಬಿಡುತ್ತೆ. ಬಾ 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 Every time you hold me, take me higher, higher. Every little thing you do. Every time you hold me, take me higher, higher. Ooh, you take me higher. You take me higher. ಇಲ್ಲಿ ನಮ್ಮದು ಎವ್ರಿ ಡೇ ನೈಟ್ ರುಟೀನ್ ಹೆಂಗಿರುತ್ತೆ ಅಂತ ಅಂದರೆ, ಸೋನು ಆಗಿರ್ಬೋದು, ಅಚ್ಚು ಆಗಿರ್ಬೋದು, ಮಲ್ಕೊಳ್ಳೋದು ಲೇಟ್ ಆಗುತ್ತೆ ಅವ್ರದ್ದು. ಸಮ್ಟೈಮ್ಸ್ 11:30, 12 o'clock ಈ ಥರ ಫುಲ್ಲು ಲೇಟ್ ನೈಟಲ್ಲಿ ಮಲ್ಕೋತಾರೆ. ಹಂಗಾಗಿ ಅವ್ರ ಅಪ್ಪಾಜಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಂದು ಅವ್ರದ್ದು ಶಿಫ್ಟ್ ಇರುತ್ತಲ್ಲ. ಸೊ ಇವ್ರು ಆಟ ಆಡೋದ್ರಿಂದ ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ಆ್ಯಂಡ್ ಇವ್ರಿಗೂ ಬೇಗ ನಿದ್ದೆ ಬರಬೇಕು ಅಂತ ಹೇಳಂದು ಸೋನುಗೆ ನಾನು ಇಲ್ಲಿ ಏನು ಮಾಡ್ತಿರ್ತೀನಿ ಅಂತ ಅಂದರೆ, ಅವ್ನು ಏನೇನು ಸ್ಕೂಲಲ್ಲಿ ಏನೇನು ಕಲ್ತು ಬಂದಿರ್ತಾನಲ್ಲ ಅದನ್ನೆಲ್ಲ ನಾನು ನೈಟ್ ಟೈಮಲ್ಲಿ ಕೂರಿಸ್ಕೊಂಡು ಅವನಿಗೆ ರಿವೈಸ್ ಮಾಡ್ತಾ ಇರ್ತೀನಿ. ಅದು ಏನು ಇದೇನು ಅಂತ ಈ ಥರ ಎಲ್ಲ ಕ್ರಾಸ್ ಕ್ವಶನ್ಸ್ನ ಈ ಥರ ಕೇಳ್ಕೊಂಡು ಹೋದರೆ ಅವನಿಗೂ ಕೂಡ ಏನೇನು ಕಲ್ತಿದ್ದಾನಲ್ಲ ನೆನಪಿಸ್ದಂಗೆ ಆಗುತ್ತೆ ಆ್ಯಂಡ್ ಅದನ್ನು ರಿಕಾಲ್ ಮಾಡ್ದಂಗೆ ಆಗುತ್ತೆ. ಹಂಗೆ ಬಿಟ್ಬಿಟ್ರೆ ಇವತ್ತು ಕಲ್ತಿದ್ದಾನೆ ಬಿಡು ಅಂತ ಹಂಗೆ ಬಿಟ್ಬಿಟ್ರೆ ಅವನಿಗೆ ಅದು ನೆನಪು ಉಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ರಿವೈಸ್ ಮಾಡ್ದಂಗೂ ಆಗುತ್ತೆ. ಎಷ್ಟು ನಾವು ಅವ್ರಿಗೆ ಓದೋದ್ರ ಬಗ್ಗೆ ಕೇಳ್ಕೊಂಡು ಹೋಗ್ತೀವಲ್ಲ, ಹಂಗಾಗಿ ಅವ್ರಿಗೇನಾಗ್ಬಿಡುತ್ತೆ, ಬೇಗ ನಿದ್ದೆ ಬಂದುಬಿಡುತ್ತೆ ಅಂತ ಹೇಳಂದು ಅದು ಒಂದು ಪ್ಲಸ್ ಪಾಯಿಂಟು. ಸೊ ಹಂಗಾಗಿ ಹಂಗೆ ಕೇಳ್ಕೊಂಡು ಹೋದೆ ಅಂತಂದರೆ ನಾನು ಬೇಗ ಮಲ್ಕೊಂಡ್ಬಿಡ್ತಾನೆ ಅಂತ ಹೇಳಂದು ಇಲ್ಲಿ ಅದನ್ನೇ ನಾವು ಮಾಡ್ತಾ ಇರೋದು. ಸೇ ಟ್ವಿಂಕಲ್ ಟ್ವಿಂಕಲ್ Itu awal wanda wati apa bara acu hai taiti lama icakai Johnny Johnny yes papa. tingkan No, Johnny Johnny yes papa. Huh? Johnny Johnny yes papa. Johnny Johnny yes papa. Eating no papa. Telling no papa.
ಸೊ ನೋಡಿದ್ರಲ್ಲ ಇವತ್ತಿನ ಲಾಗ್ ಯಾವ ಥರ ಇತ್ತು ಅಂತ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಂದು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಯಾವ ಪಾರ್ಟ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ನೋದನ್ನು ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಆಮೇಲೆ ಲೈಕ್ ಮಾಡಿ ವಿಡಿಯೋಗೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ. See you in the next vlog. Bye bye.